ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಮತ್ತು ನಮ್ಮ ಅಕ್ಕ ಓರಿಯ ಕೇಕ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಗೋ ಗಾಯ್ಸ್. ನಾವೀಗ 4 ಓರಿಯನ ಮುರಿದಾಕೊಂಡಿದ್ದೀವಿ. ಇದನ್ನು ಪುಡಿ ಮಾಡ್ಕೊತೀನಿ. ನಾವೇನು ಸಪ್ರೇಟ್ ಮಾಡಿಲ್ಲ, ಬಿಸ್ಕೆಟ್ ಮತ್ತು ಕ್ರೀಮ್ನ ಹಿಂಗೆ ಮಾಡ್ಕೊಂಡಿದ್ದೀವಿ. ಇವಾಗ ಗ್ರೈಂಡ್ ಮಾಡಿ ಈ ಥರ ಮಾಡಿದ್ರೆ ಬ್ಯಾಟರ್ ಚೆನ್ನಾಗಿ ಬರುತ್ತೆ. ನೀವು ಹಿಂಗೆ ಮಾಡ್ಕೊಳ್ಳಿ ಗಾಯ್ಸ್. ನಾವಿವಾಗ ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಮಿಲ್ಕ್ ಸೇರಿಸಿ ಬ್ಯಾಟರ್ ಮಾಡಿ ಗಾಯ್ಸ್. ಇವಾಗ ಪೌಡರ್ನ ಬೌಲಿಗೆ ಶಿಫ್ಟ್ ಮಾಡ್ತಿದ್ದೀವಿ. ಗಾಯ್ಸ್ ಇವಾಗ ಮಿಲ್ಕ್ ಆ್ಯಡ್ ಮಾಡೋಣ. ನಾನಿದು ಫುಲ್ಲು ಗ್ಲಾಸ್ ತೊಗೊಂಡಿದ್ದೀನಿ, ಅರ್ಧ ಹಾಕೊಬೋದು. ಅರೆ ನೋಡೋಣ ಗಾಯ್ಸ್. ಇದು ನಾವು ದೋಸೆ ಬ್ಯಾಟರ್ ಮಾಡ್ತೀವಲ್ಲ, ಆ ಥರದ್ದು ಕನ್ಸಿಸ್ಟೆನ್ಸಿ ಬರಬೇಕು. ಆವಾಗ ಬ್ಯಾಟರ್ ಚೆನ್ನಾಗಿ ಬರುತ್ತೆ. ಗೈಸ್, ನಾವು ಬ್ಯಾಟರ್ ಮಾಡೋವಾಗ ಅದು ತರಿ ಹಂಗೆ ಕಟ್ಕೊಬಾರ್ದು, ಉಂಡೆ ಕಟ್ಕೊಬಾರ್ದು. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಬ್ಯಾಟರ್ ಬಂದಿದೆ ಈ ಥರ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅವಾಗ ಚೆನ್ನಾಗಿ ಬರುತ್ತೆ ಬ್ಯಾಟರು, ಬೇಕ್ ಚೆನ್ನಾಗಾಗುತ್ತೆ. ಗೈಸ್, ನಿಮಗೆ ಬ್ಯಾಟರ್ ಸ್ವಲ್ಪ ಗಟ್ಟಿ ಬಂದರೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಬ್ಯಾಟರ್ ನೀವು ಈ ಥರ ಇದ್ದಾಗ ಕಂಟಿನ್ಯೂಸ್ ಆಗಿ ಬರಬೇಕು. ಇವಾಗ ನಾನು 1 ಸ್ಪೂನು ಏನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್, ಇನ್ನೂ ಹಾಕೊಂಡಾಗ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೆ ನಾನು 1 ಸ್ಪೂನ್ ಹಾಲು ಹಾಕ್ಕೊತೀನಿ. ತೆಳ್ಳಗೆ ಮಾಡ್ಕೊಳ್ತೀನಿ ಸ್ವಲ್ಪ. ಆವಾಗ ಬ್ಯಾಟರ್ ತೆಳ್ಳಗಾಗುತ್ತೆ, ಬೇಕಿಂಗ್ ಚೆನ್ನಾಗಿ ಬರುತ್ತೆ. ಆಮೇಲೆ ಎದ್ದಾಗ ಕಂಟಿನ್ಯೂಸ್ ಆಗಿ ಬರುತ್ತೆ. ನೋಡಿ, ನಾರ್ಮಲ್ ಆವಾಗಲೇ ಮಾಡ್ಕೊಂಡಿದ್ವಲ್ಲ ಆ ಥರ ತೆಳ್ಳಗೆ ಬರುತ್ತೆ. ಗಾಯ್ಸ್, ಒಂದು ಚಿಕ್ಕ ಬಟ್ಲು ತೊಗೊಳ್ಳಿ ಇದು ಬೇಕ್ ಮಾಡೋಕ್ಕೆ. ಇದು ಈ ಥರ ಬಟರ್ ಪೇಪರ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಇವನಾಗಿ ಎಲ್ಲ ಕಡೆ ಸವರ್ಕೊಂಡು. ಆವಾಗ ಅದು ಬ್ಯಾಟರ್ ಬೇಕಾದಾಗ ಮೆತ್ಕೊಳಲ್ಲ ಪಾತ್ರೆಗೆ. ಗಾಯ್ಸ್, ಇವಾಗ ಇದು ರೆಡಿ ಮಾಡ್ಕೊಂಡಿದ್ದೀವಿ, ಎಣ್ಣೆ ಸವರ್ಕೊಂಡು. ಇವಾಗ ಬ್ಯಾಟರ್ ಹಾಕೋಣ. ಗೈಸ್, ನೀವು ಬ್ಯಾಟರ್ ಹಾಕಾಗ ಎಲ್ಲ ಕಡೆ ಹಾಕಿ, ಆವಾಗ ಅದೆಲ್ಲ ಕಡೆ ನೀಟಾಗಿ ಹೋಗುತ್ತೆ. ಗೈಸ್, ಇವಾಗ ಬ್ಯಾಟರ್ನ ನಾವು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಇವಾಗ ನಾನೊಂದು ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ, ಅದನ್ನು ಮಧ್ಯಕ್ಕೆ ಹಾಕ್ತೀನಿ. ಏಕೆಂದರೆ ನಾನು ಡೈರಿ ಮಿಲ್ಕ್ ಮಧ್ಯಕ್ಕೆ ಹಾಕ್ದಾಗ ಕಟ್ ಮಾಡಿದ್ರೆ ಅದು ಚಾಕ್ಲೇಟಾಗಿ ಬರುತ್ತೆ. ಕಾಯಿಸಿ ಇಟ್ಟಿದ್ರೆ ಅದು ಬ್ಯಾಟರಿ ಸೆಟ್ ಆಗುತ್ತೆ. ಗೈಸ್, ಇವಾಗ ರೆಡಿ ಆಗಿದೆ. ಇದನ್ನು ಬೇಕ್ ಮಾಡಿ ಗೈಸ್. ನಾವು ದೊಡ್ಡ ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ. ಒಳಗೆ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳಿ. ಅವಾಗ ಬ್ಯಾಟರ್ ಇಟ್ಟಾಗ ಚೆನ್ನಾಗೇ ಬೇಕಾಗುತ್ತೆ ಅಂತ. ಗೈಸ್, ಇವಾಗ ನಾವು 10 ಮಿನಿಟ್ಸ್ ಬಿಟ್ಟಿದ್ದೀವಿ, ಬಿಸಿ ಆಗಿದೆ. ಇವಾಗ ಬ್ಯಾಟರ್ನ ಒಳಗೆ ಇಡೋಣ. ಗೈಸ್, ಸೇಫ್ಟಿಗೆ ಇಕ್ಲಲ್ಲಿ ಇಡಿ, ಒಳಗೆ ಕೈಲಿ ಇಡೋಕ್ಕೆ ಹೋಗ್ಬೇಡಿ, ಬಿಸಿ ತಾಗ್ಬೋದು. ಇವಾಗ ಇದನ್ನ ಒಂದು ಲಿಡ್ಡಲ್ಲಿ ಮುಚ್ಚಿಬಿಡಿ. ಗೈಸ್, ಇದನ್ನು 20 ಮಿನಿಟ್ಸ್ ಬೇಕ್ ಮಾಡಿ. ಇದು ಏರ್ ಔಟ್ ಆಗದೆ ಇರೋಂಗೆ ನೋಡ್ಕೊಳೋಕ್ಕೆ ಏನಾರ ಹೆವಿ ಆಬ್ಜೆಕ್ಟ್ ಇಡಿ. ನಾನು ಸ್ಟೋನ್ ಇಡ್ತಿದ್ದೀನಿ. ಮತ್ತು ಇದು ಬೇಕಾಗಿದೆಯಾ ಅಥವಾ ಆಗಿಲ್ಲ ಅಂತ ನೋಡೋಕ್ಕೆ ಒಂದು ಫೋರ್ಕ್ ತೊಗೊಳ್ಳಿ ಅಥವಾ ಟೂತ್ ಪಿಕ್ ತೊಗೊಳ್ಳಿ. ಆಮೇಲೆ ಅದನ್ನು ಚುಚ್ಚಿ ನೋಡಿ. ಏನಾನ ಅದು ಅಂಟ್ಕೊಂಡ್ರೆ ಅದಿನ್ನೂ ಆಗಿಲ್ಲ, ಇನ್ನೂ 5 ಮಿನಿಟ್ಸ್ ಬೇಕ್ ಮಾಡಿ. ಮತ್ತು ಅದೇನಾನ ಅಂಟ್ಕೊಂಡಿಲ್ಲ ಅಂದರೆ ಅದಾಗಿದೆ, ನೀವು ತೆಗಿಬೋದು. ಇವಾಗ 20 ಮಿನಿಟ್ಸ್ ಆಗಿದೆ, ನಾವು ತೆಗೆದು ನೋಡ್ತಿದ್ದೀವಿ. ಗೈಸ್, ಹುಷಾರಾಗಿರಿ, ಬಿಸಿ ಇರುತ್ತೆ.
ಬಟ್ಟಲು. ಗೈಸ್ ತುಂಬ ಮೇಲೆ ಬಂದಿದೆ ಗೈಸ್, ಏನು ಬಂದಿಲ್ಲ, ಅಂಟ್ಕೊಂಡಿಲ್ಲ ನೈಫಿಗೆ. ಗೈಸ್ ಇದನ್ನು ಹಿಂಗೆ 20 ಮಿನಿಟ್ಸ್ ಕ್ಲೋಸ್ ಮಾಡಿರಿ, ಇಡೀ ಅದು ಹಂಗೆ ಸೆಟ್ ಆಗುತ್ತೆ. ಗೈಸ್ ಇವಾಗ ನಾವು 5 ಮಿನಿಟ್ಸ್ ಆಗಿದೆ, ಇದು ಸೆಟ್ ಆಗಿದೆ Set ಗೈಸ್. ಆಗಿದೆ. ಇವಾಗ ತೆಗಿಯೋಣ. ಎಕ್ಲಲ್ಲಿ ತೆಗಿಯೋಣ. ಸೊ ಕೈಯಲ್ಲಿ ಬಿಸಿ ತೆಗಿಯಕ್ಕೆ ಇರುತ್ತೆ, ಹೋಗ್ಬೇಡಿ. ಸ್ವಲ್ಪ ಹುಷಾರಿಗೆ. ಮಕ್ಕಳೆಲ್ಲ ಇದನ್ನು ಟ್ರೈ ಮಾಡಕ್ಕೆ ಹೋಗ್ಬೇಡಿ ಗೈಸ್. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಮಧ್ಯೆ ಮುಟ್ಬೇಡಿ, ಚಾಕ್ಲೇಟ್ ಇರುತ್ತೆ. ಇವಾಗ ಬಿಸಿ ಇದೆ, ಅಕ್ಕ ತೆಗೆದಿದ್ದಾಳೆ, ಅದಕ್ಕೆ ನಾನು ಮಾಡ್ತಿಲ್ಲ. ಗೈಸ್ ಬಟರ್ ಪೇಪರ್ನ ಎತ್ತಿಟ್ಕೊಂಡು ಈ ಥರ ದೊಡ್ಡ ಚೌಟಲ್ಲಿ ಏನಾನ ತೊಗೊಂಡು ಮೇಲೆ ಕೆತ್ತಿ ಕೈಯಲ್ಲಿ ಮಾಡಬೇಡಿ, ಬಿಸಿ ಇರುತ್ತೆ. ಟ್ರಿಕ್ ಗೈಸ್. ಸ್ವಲ್ಪ ಬಿಡಿ, ಅದು ಆರಕ್ಕೆ ಸ್ವಲ್ಪ, ಅದಾದಮೇಲೆ ಬಟರ್ ಪೇಪರ್ ತೆಗೀರಿ. ಗೈಸ್ ಇದು ಹಿಂಗೆ ತೆಗೀರಿ ಪರವಾಗಿಲ್ಲ, ಬಟ್ ಆರಿದ್ಮೇಲೆ ಫುಲ್ ಕವರ್ ತೆಗ್ಬಿಡಿ. ಅದನ್ನು ಆಚೆಗೆ ಹೋಗ್ಬಿಟ್ಟಿದೆ ನೋಡಿ ಬ್ಯಾಟರ್. ಈ ಥರ ಮಾಡಬೇಡಿ ನೆಕ್ಸ್ಟ್ ಟೈಮ್. ಈಗ ಬಟರ್ ಪೇಪರ್ ತೆಗೆಯೋಣ. ಆರಿದೆ, ಸ್ವಲ್ಪ ತಣ್ಣಗಾಗಿದೆ. ಸೊ ಬಿಸಿ ಇದೆ, ಹುಷಾರಾಗಿ ನೋಡ್ಕೊಂಡು ತೆಗೀರಿ ನೋಡಿ. ಈ ಥರ ಮೆತ್ಕೊಂಬಾರ್ದು ಇದಕ್ಕೆ. ಗೈಸ್ ಈಗ ಟೇಸ್ಟ್ ಮಾಡೋಣ, ಕಟ್ ಮಾಡೋಣ. ಚಾಕ್ಲೇಟ್ ಬರ್ಬೋದು ಗೈಸ್, ಮಧ್ಯದಿಂದ ಕಟ್ ಮಾಡಿ. ಚಾಕ್ಲೇಟ್ ಬರ್ಬೋದು. ಗೈಸ್ ಅನಿಸುತ್ತೆ ಚಾಕ್ಲೇಟ್ ಅಂದರೆ ಬೇಕಾಗಿದೆ ಸ್ವಲ್ಪ, ಬಟ್ ಚಾಕ್ಲೇಟ್ ನೋಡಿ ಫ್ಲೇವರ್ ಇದೆ ಇಲ್ಲಿ. ಗೈಸ್ ತುಂಬ ಚೆನ್ನಾಗಿ ಬಂದಿದೆ, ಫ್ಲಫಿ ಫ್ಲಫಿ ಆಗಿದೆ, ಒಳಗೆ ಸಾಫ್ಟ್ ಇದೆ ನೋಡಿ. ಗೈಸ್ ಟ್ರೈ ಮಾಡೋಣ. ಒಳಗೆ ಬಿಸಿ ಇದೆ ಗೈಸ್. ಗೈಸ್ ಈ ಸತಿ ನಾವು ಚಾಕ್ಲೇಟ್ ಹಾಕಿದ್ವಲ್ಲ, ಅದು ಬರಲಿಲ್ಲ. ಅದು ನಾವು ಬರುತ್ತೆ ಅಂತ ಅಂದ್ಕೊಂಡು, ಫ್ಲೋ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅದು ಕೇಕ್ ಜೊತೆ ಮಿಕ್ಸ್ ಆಗಿಬಿಟ್ಟಿದೆ. ಬಟ್ ಕೇಕ್ ತುಂಬ ಫ್ಲಫಿ ಬಂದಿದೆ, ಸ್ವೀಟು ಇದೆ, ಶುಗರ್ಲೆಸ್. ನೀವು ಬಿಸಿ ಇರೋ ತಿನ್ನಿ, ತಣ್ಣಗಿರೋ ತಿನ್ನಿ, ತುಂಬ ಚೆನ್ನಾಗಿದೆ. ಬಿಸಿಗಿರೋ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇ ತಿನ್ನಿ ನೋಡಿ ಗೈಸ್, ಯಾವುದು ಚೆನ್ನಾಗಿರುತ್ತೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ನಿಮಗೆ ಈ ಕೇಕ್ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ಟೇ ಟ್ಯೂನ್ ಫಾರ್ ಮೋರ್ ಬ್ಲಾಗ್ಸ್ ಲೈಕ್ ದಿಸ್. ಬಾಯ್ ಬಾಯ್.